ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಂಕರ್ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತಲೆಗೆ ಅಮ್ಮ ನೆನ್ನೆ ನೈಟ್ ಕ್ಲೀನಾಗಿ ಎಣ್ಣೆ ಮಸಾಜ್ ಮಾಡಿದ್ದಾರೆ, ಹೇರ್ ವಾಶ್ ಮಾಡಿಲ್ಲ, ಮಾಡಬೇಕು. ಇನ್ನೊಂದು ಗೊತ್ತಾ, ನಾನು ತಲೆಗೆ ಸಗಣಿ ಯೂಸ್ ಮಾಡ್ತೀನಿ. ಎಲ್ಲರೂ ಚೀವ್ಯಾ ಏನಾರು ಅನ್ಬೋದು, ಬಟ್ ಅದು ತುಂಬ ಒಳ್ಳೆಯದು ತಲೆ ಕೂದಲಿಗೆ. ಅದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ, ನೋಡಿ. 100% ನಿಮ್ಮ ತಲೆ ಕೂದಲು ತುಂಬ ಚೆನ್ನಾಗಾಗುತ್ತೆ. ಎಸ್, ಅದಕ್ಕೂ ಮುಂಚೆ ನನ್ನ ಹೋಮ್ ಟೂರ್ ಬಗ್ಗೆ ತುಂಬ ಜನ ಕೇಳಿದ್ರೆ ನಿಮ್ಮ ಮನೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಯಾವಾಗಲೂ ಹೇಳ್ತಿದ್ದೆ ಮನೆ ಪೇಂಟಿಂಗ್ ಆಗಿಲ್ಲ, ಬೇಡ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಪೇಂಟಿಂಗ್ ಆಲ್ಮೋಸ್ಟ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ ಪೂರ್ತಿಯಾಗಿ. ಬಟ್ ನನ್ನ ರೂಮ್ನ ಬೇಗ ಪೇಂಟ್ ಮಾಡಿಸಿ ಬಿಡಿಸ್ಕೊಂಡ್ಬಿಟ್ವಿ ನನ್ನ ರೂಮ್ನ. ಬಟ್ ನನಗಂತೂ ವಾವ್ ಅನ್ನಿಸ್ತಿದೆ. ತುಂಬ ಜನಕ್ಕೆ ಅವರು ಮನೆ ಅಂದರೆ ರೂಮ್ ಅಂದರೆ ನಾರ್ಮಲ್ ಅನ್ಕೋತಾರೆ. ಬಟ್ ನನಗೆ ಮನೆ ಅಂದರೆ, ನನ್ನ ರೂಮ್ ಅಂದರೆ ವಾವ್ ಥರ ಇರಬೇಕು, ಬ್ಯೂಟಿಫುಲ್ ಆಗಿರ್ಬೇಕು. ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ಮನೆ ಕಟ್ಸಿರ್ತೀವಿ, ಮನೆಗೆ ಬಂದರೆ ಸಪ್ಪೆ ಅನ್ನಿಸ್ಬಾರ್ದು, ಮಸಾಲ ಅನ್ನಿಸ್ಬೇಕು. ನಾನು ಆ ಥರ ಕ್ಯಾರೆಕ್ಟರ್ ಸ್ವಲ್ಪ. ಅದಕ್ಕೆ ಮನೆ ಪೇಂಟಿಂಗ್ ಆದಮೇಲೆ ಎಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಚೇಂಜ್ ಮಾಡಿಲ್ಲ ಇವಾಗ. ಇನ್ನು ಒಂದೊಂದೇ ಮನೆಗೆ ತಂದಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಎಷ್ಟು ರೆಡಿ ಆಗಿದೆ ಅದನ್ನು ತೋರಿಸ್ತೀನಿ. ಇದೇ ಯೂಟ್ಯೂಬ್ ಪೇಜಲ್ಲಿ ನಂದು ಹಳೆ ರೂಮ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕಿದೆ. ಅದನ್ನು ಒಂದ್ಸತಿ ನೀವು ನೋಡಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನನ್ನ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಅವಾಗ ಡೋರ್ ಕಲರ್ ಕೂಡ ಬೇರೆ ಇತ್ತು, ಇವಾಗ ಈ ಕಲರು. ಎಸ್, ಎಂಟ್ರಿ ಬಂದು ಸೇಮ್ ಅದೇ ಬೀನ್ ಬ್ಯಾಗ್ ಇದೆ, ಅದೇ ಮಂಚ, ಅದೇ ಟೆಡಿ ಬೇರ್. ಬಟ್ ಕಲರ್ ವಾವ್! ಇದು ನನ್ನ ತಂಗಿ ಸೆಲೆಕ್ಟ್ ಮಾಡಿದ ಕಲರು. ನಾನು ಅವಳು ಇಬ್ಬರು ಕೂತ್ಕೊಂಡು ತುಂಬ ತಲೆ ಕೆಡಿಸ್ಕೊಂಡು ಮಾಡಿದ್ವಿ. ಬಟ್ ಒಂದು ವಾಲಿಗೆ ಪ್ಯಾರೆಟ್ ಗ್ರೀನು ನೋಡಿ, ಈ ಕಲರು. ಈ ದೂರ ಹತ್ರ ಬಂದರೆ ಅದು ಬೇರೆ ಥರ ಕಾಣಿಸುತ್ತೆ. ಇದಕ್ಕೆರಡು ಲೈಟ್ ಕಲರು, ಅದರಲ್ಲೇ ಇದೆರಡು ಲೈಟು ಮತ್ತು ಇದು ಡಾರ್ಕ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಕಲರು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ ಇವರೆಲ್ಲ ನನ್ನ ಫ್ರೆಂಡ್ಸ್, ಇವರೆಲ್ಲ ಇಲ್ಲೇ ಮಲ್ಕೊಳ್ಳೋದು ಡೈಲಿ. ನಾನು ಇದ್ದರೆ ಮಾತ್ರ ಅದೆಲ್ಲ ಕೆಳಗಡೆ ಮಲ್ಕೋತಾರೆ ಎಲ್ರೂ, ಅವರೊಬ್ಬರು ಬಿಟ್ಟು, ರೆಡ್ ಕಲರ್ ಅವ್ರು ಬಿಟ್ಟು. ಇನ್ನು ಉಳಿದವರೆಲ್ಲರೂ ಕೆಳಗಡೆ ಮಲ್ಕೋತಾರೆ. ಇವ್ರು ಮಲ್ಗೆ ಇರ್ತಾರೆ ಯಾವಾಗ್ಲೂ. ಇವರು ಪಿಂಕ್, ಇವ್ರು ಯಾವಾಗಲೂ ಮಲ್ಕೊಂಡೇ ಇರ್ತಾರೆ. ಬಟ್ ಇದು ಕೂಡ ತುಂಬ ಇಷ್ಟ. ಇದು ನನ್ನ ಫ್ರೆಂಡ್ ಕಾರ್ತಿಕ್ ಅಂತ ಹೇಳ್ಬಿಟ್ಟು ನನ್ನ ಬರ್ಡೇ ಕೊಟ್ಟಿದ್ದು ಒಂದು 4 ಇಯರ್ಸ್ ಬ್ಯಾಕ್ ಅನ್ಸುತ್ತೆ. ಬಟ್ ಒಂದು ಕಣ್ಣೆ ಬಿದ್ದೋಗ್ಬಿಟ್ಟಿದೆ, ಇದೆಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಇನ್ನು ಇದೆಲ್ಲ ನಾವೇ ತೊಗೊಂಡಿದ್ದು. ಇದು ತಂಗಿ ಬರ್ಡೇಗೆ ನಾನು ಕೊಡಿಸಿದ್ದು, ಅದು 3 ಇಯರ್ಸ್ ಆಯಿತು ಅಂತ ಅನಿಸುತ್ತೆ. ಹೆಣ್ಮಕ್ಳಿಗೆ ಟೆಡಿ ಬೇರ್ಸ್ ಅಂದರೆ ಇಷ್ಟ, ಅದಕ್ಕೆ ನಮಗೂ ಏನು ಅಷ್ಟೇನು ಇಷ್ಟ ಇಲ್ಲ. ಬಟ್ ರೂಮ್ ಒಂಥರ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಇಟ್ಕೊಂಡಿದ್ವಿ. ಮತ್ತು ಅದು ಬಿಟ್ಟರೆ ಸ್ಕ್ರೀನ್, ನಾರ್ಮಲ್ ಸ್ಕ್ರೀನ್ಸ್ ಮುಂಚೆ ಯಾವುದಿತ್ತು ಅದೇ 2 ಆ ಕಡೆ ಈ ಕಡೆ ಬೇರೆ ಕಲರು, ಸೆಂಟ್ರಲ್ ಬೇರೆ ಕಲರ್ ಹಾಕ್ಸಿದ್ದೀವಿ. ಅದು ನಮ್ಮನೆ ಗೇಟ್, ನನ್ನ ಫೇವ್ರೆಟ್. ಅದು ಎಷ್ಟು ಚೆನ್ನಾಗಾಗಿದೆಯಲ್ಲ ನಮ್ಮನೆ ಗೇಟು. ಮುಂಚೆ ಅದಿರಲಿಲ್ಲ, ಅದು ಮೇಲ್ಗಡೆ ಇದೆಯಲ್ಲ, ಅದು ಮೇಲ್ಗಡೆ ಆರ್ಚ್ ಥರ ಇದೆಯಲ್ಲ, ಅದಿರಲಿಲ್ಲ. ಇವಾಗ ಅದನ್ನು ಕಟ್ಸಿದ್ದೀವಿ. ನನಗಂತೂ ತುಂಬ ಇಷ್ಟ ಆಯ್ತು ಅದು. ಆಮೇಲೆ ಈ ಜಾಗ ಬಂದು ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದೀವಿ, ತಂಗಿ ಅದು ಇದು ಬರ್ದಾಗ್ತಾಳೆ ಅಂತ. ಬಟ್ ಈ ಜಾಗದಲ್ಲಿ ಒಂದು ಚಿಕ್ಕ ಟೇಬಲ್ ಇಟ್ಬಿಟ್ಟು ಒಂದು ಗಿಡ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಗಿಡ ಅಂದರೆ ಬನ್ನಿ, ನಮ್ಮ ಹಾಲಲ್ಲಿದೆ, ತೋರಿಸ್ತೀನಿ. ಈ ಥರ ಗಿಡ. ಇದು ನನ್ನ ತಂಗಿನೇ ರೆಡಿ ಮಾಡಿರೋದು ಗಿಡನ. ಇದು ಕೂಡ ವಾಲ್ಸ್ ಕೂಡ ರೆಡಿ ಮಾಡಿರೋದು ತಂಗಿನೇ. ಎಷ್ಟು ಕ್ಯೂಟಾಗಿ ಮಾಡಿದ್ದಾಳೆ ನೋಡಿ, ಸೂಪರ್ ಅಲ್ಲ, ಅವಳೊಂಥರ ಸೂಪರು. ಅದ್ರ ಜೊತೆಗೆ ನನ್ನ ತಂಗಿ ರೆಡಿ ಮಾಡಿರೋದು ಇದು ನೋಡಿ, ಇದು ಫುಲ್ ಕಂಪ್ಲೀಟ್ಲಿ. ಇದು ಎಂಥ ಬಾಟಲ್ ಗೊತ್ತಾ, ಎಣ್ಣೆ ಬಾಟ್ಲು. ಅದನ್ನೇ ಡ್ರಿಂಕ್ಸ್ ಎಲ್ಲ ಮಾಡ್ತಾರಲ್ವ, ಆ ಥರ ಬಾಟಲು. ಅವಳ ತಂಗಿ ಎಲ್ಲ ಹುಡ್ಕೊಂಡು ತೊಗೊಂಡು ಬಂದು ಇದನ್ನೆಲ್ಲ ರೆಡಿ ಮಾಡಿದ್ದಾಳೆ. ಇದೆಲ್ಲ ಅವಳೇ ಡಿಸೈನ್ ಮಾಡಿರೋದು. ಎಷ್ಟು ಕ್ಯೂಟಾಗಿ ರೆಡಿ ಮಾಡಿದ್ದಾಳಲ್ಲ, ಅವಳೊಂಥರ ಬೇರೆ ಲೆವೆಲ್. ನನ್ನ ತಂಗಿ ಈ ಥರ ಕೆಲಸದಲ್ಲೆಲ್ಲ ತುಂಬ ಇದು. ಅದ್ರ ಜೊತೆಗೆ ಈ ಮ್ಯಾಟ್ ಕೂಡ ನನ್ನ ತಂಗಿನೇ ಹಾಕಿರೋದು. ಅವಳೊಂಥರ ಈ ಕಸದಿಂದ ರಸ ಮಾಡೋ ಅಂಥ ಕೆಲಸಗಳನ್ನೆಲ್ಲ ಅವಳು ಮಾಡ್ತಾಳೆ. ನಾನು ರಸದಿಂದ ಕಸಗಳನ್ನ ಮಾಡ್ತಾ ಇರ್ತೀನಿ, ಅವಾಗವಾಗ ಬೈಸ್ಕೊತಾನೆ ಇರ್ತೀನಿ. ಎಸ್, ಇದು ಹೆಂಗಿದೆ ನನ್ನ ರೂಮು, ಕ್ಯೂಟಾಗಿದೆ ಅಲ್ವಾ. ಅದ್ರ ಜೊತೆಗೆ ನಾರ್ಮಲ್ ಆಗಿ ಇದು ಮಿರರು. ಅಯ್ಯೋ, ಏನಿದು ಮಿರರು, ಇದು ಡ್ರೆಸ್ಸಿಂಗ್ ಟೇಬಲ್ಲು. ಇದ್ರ ಮೇಲೆಲ್ಲ ಬೇಕಾಗಿರೋದು ಜೋಡಿಸಿಟ್ಟಿದ್ದಾಳೆ. ಅಯ್ಯಪ್ಪ ಎಷ್ಟೊಂದು ಟೈಟ್ ಇದೆ. ಅಯ್ಯಪ್ಪ ದೇವ್ರೆ. ಏನೋ ಬುಟ್ಟಿ ಇಟ್ಕೊಂಡಿದ್ದಾಳೆ, ಇದರಲ್ಲಿ ಏನೇನೋ ಇಟ್ಕೊಂಡಿದ್ದಾಳೆ. ಏನು ಗೊತ್ತಾ, ಇದು ನಮ್ಮಪ್ಪ ನನಗೆ 10ನೇ ಕ್ಲಾಸ್ ಇರುವಾಗ ಕೊಡಿಸಿದ ಚೈನು ಇನ್ನೂ ಇದೆ. ವಾವ್ ಅಲ್ವಾ. ಇದು ನಮ್ಮಪ್ಪ ನಂಗೆ 10ನೇ ಕ್ಲಾಸಲ್ಲಿ ಏನೋ ಅದು ಸೆಂಡ್ ಆಫ್ ಮಾಡ್ತಾರಲ್ವಾ, ಟಾಟಾ ಬಾಯ್ ಬಾಯ್ ಹೇಳ್ತಾರಲ್ಲ 10ನೇ ಕ್ಲಾಸಲ್ಲಿ, ಅವಾಗ ಕೊಡ್ಸಿದ್ ನಮ್ಮಪ್ಪ. ಇದು ಎಲ್ಲೋ ಕಳೆದೋಗ್ಬಿಟ್ಟಿತ್ತು, ಮನೆ ಪೇಂಟ್ ಮಾಡುವಾಗ ಇದು ಸಿಕ್ಬಿಟ್ಟಿದೆ.
ವಾವ್, ಫುಲ್ ಖುಷಿ ಆಯಿತು ನನಗೆ. ಇದು 10th ಸ್ಟ್ಯಾಂಡರ್ಡಲ್ಲಿರುವ ಕೊಡಿಸಿದ್ದು ನಮ್ಮ ಪಪ್ಪ. ಅದರ ಜೊತೆಗೆ 2 ಕ್ಯೂಟ್ ಓಲೆಗಳು ಬಂದಿತ್ತು ನೋಡಿ. 10th ಅಲ್ಲಿ ತಗೊಂಡಿದ್ದು. ಅದು ನನಗೆ ಒಂದು 5 years ಆಯಿತು. 2 3 4 5 6 ಇಯರ್ಸೇ ಆಗಕ್ಕೆ ಬಂತು. ಆದರೂ ಅದನ್ನು ಎಷ್ಟು ಕ್ಯೂಟಾಗಿ ಕಾಪಾಡ್ಕೊಂಡಿದ್ದೀನಿ. ಒಂದೇ ಒಂದು ಸ್ಟೋನ್ ಬಿದ್ದೋಗಿದೆ ಇಲ್ಲಿ ಮೇಲ್ಗಡೆ ಟಾಪಲ್ಲಿ. ಅದು ಬಿಟ್ಟಿನೆಲ್ಲ ಸೂಪರ್ ಆಗಿದೆ. ಹೆಂಗೆ ನಾವು. ಆಮೇಲೆ ನನ್ನ ಮೂಗ್ನತ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ ತಗೊಳ್ಳಿ. ಇದು ಬೆಳ್ಳಿ ಮೂಗ್ನತ್ತು, 150 ರೂಪಾಯಿ. ಇದನ್ನ ನನ್ನ ರೂಮ್ಮೇಟ್ ಲತಕ್ಕ ಕೊಡಿಸಿದ್ದು. ಥ್ಯಾಂಕ್ ಯು ಲತಕ್ಕ, ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಹೌದು ತಾನೇ? ಕ್ಯೂಟಾಗಿ ಕಾಣಿಸ್ತಿದ್ರೆ ಕಮೆಂಟ್ ಹಾಕಿ. ಎಸ್, ಅದ್ರ ಜೊತೆ ಈ ಡಬ್ಬಿಲಿ ಏನಿದೆ ಅಂತ ನೋಡೋಣ. ಎಸ್, ಇದು ನನಗೆ ಟ್ರೆಲ್ ಆ್ಯಪ್ ಕಡೆಯಿಂದ ಕೊಟ್ಟಿದ್ರು. ಓಹೋ, ಹುರ್ರೇ. ಓ, ಇಯರಿಂಗ್ಸ್. ಇದೆಲ್ಲ ತುಂಬ ಹಳೆಯದು. ನಿಜ ಹೇಳ್ಬೇಕಂದ್ರೆ ಒಂದು 4 ವರ್ಷನೇ ಆಯಿತು. ಈ ಕ್ಲಿಪ್ ಅಮ್ಮಂಗೆ ಅಂತ ತಗೊಂಬಂದಿದ್ದು. ಇದು ಕೂಡ ತುಂಬ ಕ್ಯೂಟಾಗಿದೆ. ಇನ್ನು ಬಳೆಗಳು, ಅದೇ ಅವಳದು ಆರ್ಟಿಫಿಷಿಯಲ್ ಎಲ್ಲ ಏನು ಬರುತ್ತೆ ಅದೆಲ್ಲ ಇಟ್ಕೊಂಡಿದ್ದಾಳೆ. ಎಲ್ಲ ಕ್ಯೂಟಾಗಿದೆ. ಇದು ನನ್ನ ತುಂಬ ಫೇವ್ರೇಟು. ಇದು ನಂದು ಕಾಲ್ಗೆಜ್ಜೆ, ತೋರಿಸ್ತೀನಿ ರೀ. ಇದು ಕಾಲ್ಗೆಜ್ಜೆ ನಮ್ಮಮ್ಮ ತಗೊಟ್ಟಿದ್ದು. ನನಗೆ ತುಂಬ ಇಷ್ಟ, ಬಟ್ ಒಂದು ಸತಿನೂ ಎಲ್ಲೂ ಹಾಕೊಂಡೇ ಹೋಗಿಲ್ಲ. ನನಗೆ ಒಂದು ಟೈಮಲ್ಲಿ ಒಂದೊಂದು ಕಲರ್ ಇಷ್ಟ ಆಗುತ್ತೆ. ಬ್ಲೂ ಇಷ್ಟ ಆಗಿತ್ತು ಒಂದು ಟೈಮಲ್ಲಿ, ಅದಕ್ಕೆ ಬ್ಲೂ ತೊಗೊಂಡೆ, ಕಾಲಿಗೆ ಕ್ಯೂಟಾಗಿ ಕಾಣಿಸುತ್ತೆ ಅಂತ. ಇನ್ನು ತಂಗಿ ಬಂದು ಬ್ಲ್ಯಾಕ್ ತೊಗೊಂಡಿದ್ಲು. ಹಾಂ, ಇಲ್ಲೇ ಇದೆ ಅವಳದು ಕೂಡ. ಅವಳದು ಬ್ಲ್ಯಾಕ್, ನಂದು ಬ್ಲೂ. ಆಮೇಲೆ ಅಮ್ಮಂಗೆ ಇನ್ನೊಂದು ಕ್ಲಿಪ್ಪು. ಇದು ಮಣ್ಣಿನ ಕ್ಲಿಪ್ ಅಂತೆ, ನನಗೆ ಅಷ್ಟು ಗೊತ್ತಿಲ್ಲ. ಜುಮ್ಕಿ ಸಿಕ್ಕಾಕೊಬಿಟ್ಟಿದೆ. ಎಷ್ಟು ಕ್ಯೂಟಾಗಿದೆ ನೋಡಿ ಈ ಕ್ಲಿಪ್ಪು, ಅಲ್ವಾ? ತುಂಬ ಕ್ಯೂಟಾಗಿದೆ. ಅಮ್ಮನ ತಲೆಗೆ ಚೆಂದ ಕಾಣುತ್ತೆ ಅಂತ ತೊಗೊಂಡಿದ್ವಿ. ಆಮೇಲೆ ಇನ್ನು ಇದು ಪುಟಾಣಿ ಕ್ಲಿಪ್ಸ್ ಎಲ್ಲ ಇದು ನಮ್ಮದು. ಈ ಥರ ಕ್ಯೂಟ್ ಕ್ಲಿಪ್ಸ್ ಎಲ್ಲ ನಂದು ತಂಗಿದು. ಒಂದೊಂದು ಸೈಡಿಗೆ ಹಾಕೊಳ್ಳೋಕೆ ಇಟ್ಕೊಂಡಿದ್ದೀವಿ. ಇನ್ನು ಇದರಲ್ಲಿರೋದೆಲ್ಲ ಫುಲ್ ಆರ್ಟಿಫಿಷಿಯಲ್ಲು. ಎಂತ ಬೇಕು ಅದೆಲ್ಲ ಇದೆ. ಇಯರಿಂಗ್ಸ್ ಎಲ್ಲ ಇದೆ, ಸರಗಳೆಲ್ಲ ಇದೆ. ಇದು ತುಂಬ ಜನ ಕೇಳಿದರು ಸರ ಇದು, ಬಟ್ ಕಲರ್ ಒಂಥರ ಶೇಡ್ ಆಗಿದೆ. ಇದೊಂದು ಬೆಂಗಳೂರಿಗೆ ಹೋಗಿದ್ದು ಹೊಸದ್ರಲ್ಲೇನೋ ಇದನ್ನು ತೊಗೊಂಡಿದ್ದು, ಬಟ್ ಕಲರ್ ಹೋಗಿದೆ. ಇದು ಒಂಥರ ಆಗಿದೆ, ಗೋಲ್ಡ್ ಆಗಿದೆ, ಕೆಲವೊಂದು ಕಡೆ ಒಂಥರ ಆಗಿದೆ. ಇದು ನನ್ನ ತಂಗಿದ ಸುಬ್ರಹ್ಮಣ್ಯ ಏನೋ ಓದಕ್ಕೆ ತೊಗೊಂಡು ಬಂದಿದ್ದು, ಬಟ್ ಇದು ಈ ಥರ ನನ್ನ ಹತ್ರ ಬಂದಿದೆ. ಗೋಲ್ಡು, ವೈಟು, ಬ್ಲ್ಯಾಕ್ ನನ್ನ ಹತ್ರ ಬಂದಿದೆ. ನಂಗೊಂದು ತಂದುಕೊಟ್ಟು ಇಷ್ಟೇ. ಇನ್ನು ಬಳೆಗಳು, ಇನ್ನು ಈ ಥರ ಎಲ್ಲ ಕ್ಲಿಪ್ಸ್ ಇದೆ. ಇದನ್ನು ನಾನು ತಂಗಿ ಹಾಕೋತೀವಿ ಅಷ್ಟೇ. ಇಷ್ಟು ಅವಳು ರೆಡಿ ಮಾಡಿ ಇಟ್ಕೊಂಡಿರೋದು. ಫುಲ್ ಬಾಕ್ಸಲ್ಲಿ ಇಟ್ಕೊಂಡಿದ್ದಾಳೆ. ಅವಳೊಂಥರ ಮನೇಲಿದ್ರೆ ಫುಲ್ ಕ್ಲೀನು, ನಾನಿದ್ರೆ ಫುಲ್ ಗಲೀಜು ಅಷ್ಟೇ. ಓಕೆ, ಮುಚ್ಚಾಕಿಟ್ಬಿಡೋಣ. ನೆಕ್ಸ್ಟ್ ಡ್ರಾಯರ್ ಏನಿದೆ ಬನ್ನಿ ನೋಡೋಣ. ನೋಡಿ, ಆ ಬಾಕ್ಸ್ನ ಹಂಗೆ ಇಡಬೇಕಿಲ್ಲ ಅಂದರೆ ಸಂಜೆ ಬಂದರೆ ನನಗೆ ಜಾಡ್ಸ್ ಒದಿತಾಳೆ ಅವಳು. ಇದು ನನ್ನ ತಂಗಿ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸಿಗೆ ಹೋದಾಗ ಅಂತ ಅನ್ಸುತ್ತೆ. ನೋಡಿ, ಉಡುಪಿಗೆ ಹೋಗಿದ್ರು. ವಾವ್, ಇವರು ನಮ್ಮ PT ಮಾಸ್ಟ್ರು ಪ್ರವೀಣ್ ಸರ್ ಅಂತ ಹೇಳ್ಬಿಟ್ಟು, ನನ್ನ ಫೇವ್ರೆಟ್ ಸರ್. ಇದರಲ್ಲಿ ತುಂಬ ಜನ ಇದ್ದಾರೆ. ನನ್ನ ತಂಗಿ ಇಲ್ಲಿದ್ದಾಳೆ ನೋಡಿ, ಹೆಂಗಿದ್ದಾಳೆ, ಗೂಬೆ ಥರ ಇದ್ಲು, ಇವಾಗ ಗೊಂಬೆ ಥರ ಆಗಿದ್ದಾಳೆ. ಇವಳೆ ನನ್ನ ತಂಗಿ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಬಿಂದು TK ಅಂತ ತೇಗೂರು. ಇವಳು ಪೂಜಾ ನನ್ನ ಕ್ಲಾಸ್ಮೇಟು, ಇವಳು ನನ್ನ ಕ್ಲಾಸ್ಮೇಟ್. ಇವಳು ಚೈತ್ರ, ಇವಳು ನನ್ನ ಕ್ಲಾಸ್ಮೇಟ್. ಇವಳು ನನ್ನ ಕ್ಲಾಸ್ಮೇಟ್ ಹೆಸರು ಮರ್ತೋಗಿದೆ. ಇವಳು ನನ್ನ ಕ್ಲಾಸ್ಮೇಟ್ ವಿನುತಾ. ಇವಳು ಆಳ್ವಾಸ್ ಕಾಲೇಜಲ್ಲಿ ಓದ್ತಾ ಇದ್ಲು, ಇವಾಗ ಎಲ್ಲೋದ್ಲು ಅಂತಲೇ ಗೊತ್ತಿಲ್ಲ. ಆಮೇಲೆ ಇವಳು ಪಲ್ಲವಿ, ಇವಳು ನನ್ನ ಕ್ಲಾಸ್ಮೇಟ್. ನಾನು ಅವಾಗ ಖೋಖೋ ಆಡ್ತಿರ್ಲಿಲ್ಲ, ಬರೀ ರನ್ನಿಂಗಲ್ಲಿದ್ದೆ. ಹಂಗಾಗಿ ಇದು ಖೋಖೋ ಟೀಮ್. ನನ್ನ ತಂಗಿ ಖೋಖೋ ಆಡ್ತಿದ್ಲು, ಅವಳು ಹೋಗಿದ್ಲು. ನಂಗೆ ತುಂಬ ಬೇಜಾರಾಗಿತ್ತು, ನಾನು ಬೀಚನ್ನೇ ನೋಡಿರಲಿಲ್ಲ. ಇವಳು ಪೂಜಾ, ಇವಳು ಬಿಂದು, ಇವಳು ಸುಷ್ಮಿತಾ ಅನಿಸುತ್ತೆ, ನಂಗೆ ಹೆಸರು ಮರ್ತೋಗಿದೆ. ಇವಳು ಚೈತ್ರ, ಇವಳು ವಿನುತಾ, ಆಮೇಲೆ ಇವಳು ಪಲ್ಲವಿ. ಆಮೇಲೆ ಇವ್ರು ನನ್ನ ಫೇವ್ರೆಟ್ ಪ್ರವೀಣ್ ಸರು, PT ಮಾಸ್ಟರ್. ಪ್ರವೀಣ್ ಸರು ಎಷ್ಟು ಸಪೋರ್ಟ್ ಮಾಡೋರು ಅಂತಂದರೆ ನಮಗೆ ಸ್ಕೂಲಲ್ಲೆಲ್ಲ ನೆನಪಿದೆ. PT ಅಂದರೆ ನಮಗೆ ಸ್ಪೋರ್ಟ್ಸಿಗೆಲ್ಲ ಬಿಡ್ತಾನೆ ಇರಲಿಲ್ಲ ಟೀಚರ್ಸು. ಕೆಲವು ಟೀಚರ್ಸ್ ಬೈಯೋರು, ಯಾರು ಅಂತ ಹೇಳ್ಬಾರ್ದಲ್ವಾ. ಆದರೆ ಪ್ರವೀಣ್ ಸರ್ ಬಂಡ್ರೋ ಅಂತ ಅನ್ನೋರು ಮಾತ್ರ ನಾನು ನೋಡಿರೋ ತುಂಬ ಒಳ್ಳೆ ಲೆಕ್ಚರ್ಸ್ ಅಂದರೆ ಟೀಚರ್ಸಲ್ಲಿ ನನಗೆ ಪ್ರವೀಣ್ ಸರ್ ತುಂಬಾ ಇಷ್ಟ. ಎಲ್ಲರನ್ನೂ ಅವ್ರ ಮಕ್ಳ ಥರ ನೋಡ್ಕೊಳ್ಳೋರು. ಏನಾದರೂ ಕಾಲು ಕೈ ಏನಾದರೂ ಟ್ವಿಸ್ಟ್ ಆಗಿ ಏನಾದರೂ ನೋವಾಗಿದ್ರೆ ಮಾತ್ರ ಆಗಲೇ ರೆಡಿ ಮಾಡೋರು. ನನಗಂತೂ ಅವ್ರಂದರೆ ಸಿಕ್ಕಾಬಟ್ಟೆ ಇಷ್ಟ. ಅಂದರೆ ತುಂಬ ಟೈಮ್ ಆಯಿತು ಅವ್ರನ್ನ ಮಾತಾಡಿಸಿ. ಬಟ್ ನನ್ನ ಫೇವ್ರೇಟ್ ಸರ್. ತುಂಬ ಫೋಟೋಸ್ ಎಲ್ಲ ನೋಡುವಾಗ ಹಳೆ ಫೋಟೋಸ್ ವಾವ್ ಅನಿಸುತ್ತೆ. ನೀವು ನಿಮ್ಮನೆಯಲ್ಲಿ ಯಾವುದಾದ್ರೂ ಹಳೆ ಫೋಟೋಸ್ ಇದ್ದರೆ ದಯವಿಟ್ಟು ಒಂದ್ಸತಿ ನೋಡಿ, ಹಳೆ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಓಕೆ, ಇದು ಸೆಕೆಂಡ್ ಡ್ರಾಯರ್. ಇದರಲ್ಲಿ ಪಿನ್ಗಳು ಒಂದು ಬಾಕ್ಸು, ಬೇಡವಾಗಿರೋದು ಒಂದು ಬಾಕ್ಸು. ಆಮೇಲೆ ಈ ಬಾಕ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಇದು ನನಗೆ ಟ್ರೆಲ್ ಆ್ಯಪ್ ಕಡೆಯಿಂದ ಕೊಟ್ಟಿದ್ದು. ಅದರಲ್ಲಿ ಅವಾಗ ಚಾಕ್ಲೇಟ್ಸ್ ಇತ್ತು, ಇವಾಗ ಏನಿದೆ ಗೊತ್ತಿಲ್ಲ. ನೋಡೋಣ ಏನೇನು ಇಟ್ಟಿದ್ದಾಳೆ. ಪುಕ್ಕ ಗಿಕ್ಕ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾಳೆ.
ನೋಡಿ ನನ್ನ ತಂಗಿ ಮಾಡೋದು ಏನೇನೋ ಮಾಡ್ತಾಳೆ ಅವಳು. ಎಸ್, ಇದು ನಂದು ಒಂದು ಕಡೆಯಿಂದ ಫೇವ್ರೆಟ್ ಬಾಕ್ಸ್. ಓಹೋ, ಅಕ್ಕ ಗ್ಲಾಸ್ ಎಲ್ಲ ಇಟ್ಕೊಂಡ್ಬಿಟ್ಟವಳೆ. ಪೆನ್ಗಳ ರಾಶಿ ಇದೆ, ಒಳ್ಳೊಳ್ಳೆ ಪೆನ್ಗಳು ಇಟ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕ. ಎಸ್, ಓಕೆ, ನಂಗೆ ಗೊತ್ತಿರಲಿಲ್ಲ ಏನೇನು ಇಟ್ಟಿದ್ದಾಳೆ ಅಂತ. ಏನೇನು ಇಟ್ಕೊಂಡಿದ್ದಾಳೆ. ಅಕ್ಕಂದು ನಮಗೆ ಬೇಡ, ಹೊಡಿತಾಳೆ ಬಂದರೆ ಸಂಜೆ. ನೀವು ಕೇಳ್ಬೋದು, ಹೊಡಿತಾಳೆ ನಿಮ್ಮ ತಂಗಿ ಅಂತ. ನಾಯಿ ಹೊಡೆದಂಗೆ ಹೊಡಿತಾಳೆ. ನಾನು ನಮ್ಮ ಅಮ್ಮನಿಂದ ಹೋಗಿ ಮಚ್ಚಿಡ್ಕೋಬೇಕು, ಹಂಗೆ ಹೊಡಿತಾಳೆ. ನಂಬಲ್ವಾ? ಒಂದು ದಿವಸ ಹೊಡಿಯುವಾಗ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ರಕ್ಷಾಬಂಧನ್ಗೆ ಆಲ್ರೆಡಿ ರೆಡಿಯಾಗಿದ್ದಾವೆ. ಯಾವ ಕಾಲಕ್ಕಿರೋದು ರಕ್ಷಾಬಂಧನ್ ಗೊತ್ತಿಲ್ಲ, ಬಟ್ ರೆಡಿಯಾಗಿದೆ. ಇನ್ನು ಕ್ಯಾಂಡಲ್ಸ್ ಬಾಕ್ಸ್, ಇದರಲ್ಲಿ ಇನ್ನೊಂದು ವೇಸ್ಟೇಜು ನೋಡಿ. ಇದೆಷ್ಟು ಕ್ಯೂಟಾಗಿದೆ ಕೋಳಿ ಪುಕ್ಕ. ಎಸ್, 2 ಡ್ರಾಯರ್ ಕಂಪ್ಲೀಟ್ ಆಯಿತು. ನಾನು ಏನು ಹಚ್ಚಿಲ್ಲ ಮುಖಕ್ಕೆ, ಬರೀ ಹಣೆಗೊಂದು ಚುಕ್ಕಿ ಇಟ್ಕೊಂಡಿದ್ದೀನಿ ಅಷ್ಟೇ, ವಿಡಿಯೋ ಮಾಡೋದಕ್ಕೋಸ್ಕರ. ಒಂದು ಮುಗ್ನ ತಗೊಂಡಿದ್ದೀನಿ, ಓಲೆನೂ ಹಾಕೊಂಡಿಲ್ಲ. ಓಕೆ, ನೆಕ್ಸ್ಟು ವಾರ್ಡ್ರೋಬಿಗೆ ಹೋಗೋಣ. ನಿಜ ರೂಮ್ ತುಂಬ ಬದಲು ಮಾಡಿದ್ದಾಳೆ ತಂಗಿ, ಹೆಂಗೆ ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇರೋ ವಸ್ತುಗಳೇ ಅದೇ ಇದೆ. ಬಟ್ ಪೇಂಟಿಂಗ್ ಆಗಿರ್ಬೋದು, ಇದು ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಬೇರೆ ಕಲರ್ ಇತ್ತು. ಇದೇನೇ ನನ್ನ ಬಟ್ಟೆ, ಇದ್ರ ಮೇಲೆ ಕೂತ್ಕೊಂಡು ಕನ್ನಡಿ ಮುಖ ನೋಡ್ಕೊಳ್ಳೋಕ್ಕೆ. ಇನ್ನು ಇದು ಬೇರೆ ಕಲರ್ ಇತ್ತು. ನೋಡಿ, ಇವ್ರು ನನ್ನ ತಂಗಿ ಅಂದರೆ ನನ್ನ ತಂಗಿ. ನೋಡಿ ಹೆಂಗಿದೆ ಇದು. ಫುಲ್ ಅವ್ರದ್ದು ಟ್ರೆಡಿಷ್ನಲ್ಲು ಟಾಪ್, ಲಾಂಗ್ ಟಾಪು ಮತ್ತು ಒಟ್ಟು ಟ್ರೆಡಿಷ್ನಲ್ಲು ಲಂಗ ಬ್ಲೌಸು, ಆ ಥರದ್ದು ಡ್ರೆಸ್ಗಳನ್ನ ಇಟ್ಕೊಂಡಿದ್ದಾಳೆ. ಇಲ್ಲಿ ಕಂಪ್ಲೀಟಾಗಿ ಬರೀ ಪ್ಯಾಂಟ್ಗಳಿದೆ, ಜೀನ್ಸ್ ಪ್ಯಾಂಟ್ ಎಲ್ಲ ಇದೆ. ಇಲ್ಲಿ ಬರೀ ಜೀನ್ಸ್ ಪ್ಯಾಂಟಿನ ಟಾಪು ಮತ್ತು ಕುರ್ತಾ. ನನಗೆ ಗೊತ್ತಿರಲಿಲ್ಲ ಅವಳ ಹತ್ರ ಇಷ್ಟೊಂದು ಬಟ್ಟೆ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಎಲ್ಲ ಹೆಂಗೆಂಗೋ ಬಿಸಾಕಿದ್ಲು ಲಾಸ್ಟ್ ಟೈಮು. ಈ ಟೈಮ್ ನೋಡ್ಬೋದು, ರೂಮ್ನ ನೀಟಾಗಿ ಇಟ್ಕೊಂಡ್ರೆ ನಿಜವಾಗ್ಲೂ ಒಂಥರ ನೆಮ್ಮದಿ ಫೀಲ್ ಇರುತ್ತೆ. ಇದೆಲ್ಲ ಫುಲ್ ಜೀನ್ಸ್ ಪ್ಯಾಂಟಿನ ಟಾಪ್ಸು. ಇನ್ನು ಇದು ಬಂದು ಅವಳದು ನೈಟ್ ಪ್ಯಾಂಟ್ಗಳು, ಮತ್ತು ಅಲ್ಲ ಟ್ರ್ಯಾಕ್ ಪ್ಯಾಂಟ್ ಅನ್ಸುತ್ತೆ. ಇದೆಲ್ಲ ಸ್ಪೋರ್ಟ್ಸಿಗೆ ಅನ್ಸುತ್ತೆ, ನಂಗೆ ಅಷ್ಟು ಗೊತ್ತಿಲ್ಲ ಅವಳು ಏನೇನು ಇಟ್ಕೊಂಡಿದ್ದಾಳೆ ಅಂತ. ನೆಕ್ಸ್ಟು ಇದ್ರ ಬಗ್ಗೆ ನಾನು ಹೇಳಲೇಬೇಕು, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎಸ್, ನೋಡಿ ಇದು ಖರ್ಚೀಫ್. ನನ್ನ ತಂಗಿಗೆ ಅವಾಗ ಗೊಣ್ಣೆ ಸೋರ್ತಾನೇ ಇರುತ್ತೆ. ಈ ವಿಡಿಯೋ ಏನಾದರೂ ಅವಳು ನೋಡಬೇಕು, ನನಗೆ ಗೊಣ್ಣೆ ಸೋರುತ್ತೆ ಅಂತ ತೆಗೆದು ಅಂದ್ಬಿಡ್ತಾಳೆ. ಎಸ್, ಈಗ ನಮ್ಮ ಅಪ್ಪ ಅಮ್ಮನ ವಾರ್ಡ್ರೋಬಿಗೆ ಹೋಗೋಣ. ನಮ್ಮ ಅಪ್ಪಂದಲ್ಲ, ಇದು ನಮ್ಮಮ್ಮಂದು. ನಾನು ಅನ್ಕೊಂಡೆ ಬರೀ ನಮ್ಮ ಅಮ್ಮಂದು ಅಂತ. ಪರವಾಗಿಲ್ಲ, ನಮ್ಮಮ್ಮ ನಮ್ಮ ಅಪ್ಪಂಗೂ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಅಲ್ಲೊಂದಿದೆ ಅವ್ರದ್ದು ಬೀರು, ಅವ್ರ ರೂಮಲ್ಲಿದೆ. ಅದರಲ್ಲಿ ಒಂದು ಸ್ವಲ್ಪ ಬಟ್ಟೆಗಳನ್ನ ನಮ್ಮ ಅಪ್ಪಂದು ಇಟ್ಕೊಂಡಿದ್ದಾರೆ. ಅದು ಬಿಟ್ಟು ಇಲ್ಲಿ ನೋಡೋಣ ಬನ್ನಿ. ಅದೆಲ್ಲ ಅಮ್ಮನ ಸೀರೆಗಳು. ಒಂದೊಂದರಲ್ಲಿ 2 3 ಸೀರೆ ಹಾಕಿಟ್ಟಿದ್ದಾರೆ. ಇದೆಲ್ಲ ಅಮ್ಮನ ಸೀರೆಗಳು. ನಂದು ಫೇವ್ರೆಟ್ ಸೀರೆಗಳೆಲ್ಲ ಅಲ್ಲಿದೆ, ಮೇ ಬಿ ಆ ರೂಮ್, ಅಮ್ಮನ ರೂಮಲ್ಲಿದೆ. ಇದು ನಾರ್ಮಲ್ ಏನಾದರೂ ಗೃಹ ಪ್ರವೇಶ ಆ ಥರ ಎಲ್ಲ ಇತ್ತು ಅಂದರೆ ಇದನ್ನ ಇಟ್ಕೊಂಡಿದ್ದಾರೆ. ಇದು ಪಪ್ಪನ ಶರ್ಟ್ಗಳು ನೋಡಿ. ನಮ್ಮಮ್ಮಂಗೆ ಮುಕ್ಕಲ್, ನಮ್ಮಮ್ಮಂಗೆ ಕಾಲ್, ಎಂಥ ಅನ್ಯಾಯ ಅಲ್ಲ. ಇನ್ನು ನಮ್ಮಪ್ಪಂದು ವಾವ್, ನಮ್ಮಮ್ಮನ ಸೀರೆ ಬ್ಯೂಟಿಫುಲ್. ಇದೆಲ್ಲ ಇಷ್ಟ ನನಗೆ, ಈ ಸೀರೆಗಳೆಲ್ಲ. ಯಾಕೋ ಫೋಟೋ ಫ್ರೇಮ್ಗಳೆಲ್ಲ ಇಲ್ಲಿಗೆ ಬಂದಿದೆ. ಓಕೆ, ಇನ್ನು ಅಮ್ಮಂದು ಸೀರೆ, ಹಳೆಯ ಸೀರೆಗಳಿದು. ಇದೆಲ್ಲ ಹಳೆಯ ಸೀರೆಗಳು. ಏನಾದರೂ ಲಂಗ ಬ್ಲೌಸ್ ಏನಾದರೂ ಹೊಲ್ಸ್ಕೊಳ್ಳೋದಿದ್ರೆ ನಾವು ಹೊಲ್ಸ್ಕೋಬೋದು. ಏನೂ ಹೊಲ್ಸಿಲ್ಲ ಸದ್ಯಕ್ಕೆ, ಹಾಗೆ ಇಟ್ಟಿದ್ದೀವಿ. ಇದು ನಮ್ಮಪ್ಪ 10th ಸ್ಟ್ಯಾಂಡರ್ಡ್ 10ನೇ ಕ್ಲಾಸಲ್ಲಿ ಕೊಟ್ಟಿದ್ದು. ನೋಡಿ, ಇಂಗ್ಲೀಷಲ್ಲಿ ಮಾತಾಡಕ್ಕೆ ಹೋದ್ರೆ ಏನೇನೋ ಆಗುತ್ತೆ. ಇದು ನಮ್ಮಪ್ಪ 10ನೇ ಕ್ಲಾಸಲ್ಲಿ ಕೊಡಿಸಿದ್ದು ನನಗೆ. ಇದು ನನ್ನ ಫೇವ್ರೆಟ್. ಇದೇ ಲಂಗದವನಿಗೆ ಮ್ಯಾಚಿಂಗ್ ಸರ ಮತ್ತು ಓಲೆ ಕೊಡಿಸಿದ್ದು. ನೋಡಿದ್ರಲ್ವಾ, ಅವಾಗಲೇ ತೋರಿಸಿದೆ ಅಲ್ವಾ. ಇದು ನಮ್ಮಮ್ಮನ ಚೂಡಿದಾರ್ಗಳು. ಇಷ್ಟು ವಾರ್ಡ್ರೋಬ್. ಇದೊಂದು ಸೀಕ್ರೆಟ್ ಲಾಕರ್. ಇದರೊಳಗಡೆ ಏನು ಬೇಕಾದ್ರೂ ಇಟ್ಕೊಬೋದು. ಬೀಗ ಕೊಟ್ಟಿರ್ತಾರೆ, ಆದರೆ ಡೋರ್ ಆಯಿತು, ಹೋಯ್ತು. ಇಷ್ಟೇ. ಇಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆಗೆ ನನ್ನ ತಂಗಿದು ಕೂಡ ಸ್ಕರ್ಟ್ ಇದೆ. ಇದು ಅವಳದು ಫೇವ್ರೆಟ್ ಸ್ಕರ್ಟು, ಪಿಂಕ್ ಕಲರು. ಅದಕ್ಕೆ ನೀಟಾಗಿ ಇಟ್ಟಿದ್ದಾಳೆ. ನನ್ನನ್ನು ನಮ್ಮನೇಲಿ ಯಾರೂ ಎಪ್ಸಲ್ಲ. ನಾನೊಂದು 10 ಗಂಟೆ 10 ತನಕ ಮಲಗಿ ಇರ್ತೀನಿ. ಅಮ್ಮ ಅಷ್ಟೊತ್ತಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟಿರ್ತಾರೆ. ಎದೊಳೋದು, ಹೋಗಿ ಬ್ರಷ್ ಮಾಡೋದು, ಅಲಸ್ಕೊಂಬಂದಿದ ತಕ್ಷಣ ಅಮ್ಮ ಒಂದು ನೀಟಾಗಿ ಒಂದು ಕಾಫಿ ಕೊಡ್ತಾರೆ. ಕಾಫಿ ಜೊತೆ ಸ್ವಲ್ಪ ಸ್ನ್ಯಾಕ್ಸ್ ಇರುತ್ತೆ. ಏನು ಬೆಳಗ್ಗೆ ಸ್ನ್ಯಾಕ್ಸ್ ತಿಂತೀರಾ? ಹೌದು, ನಾವು ಬೆಳಗ್ಗೆ ಮತ್ತು ಸಂಜೆ ಕಾಫಿ ಅಲ್ಲ ಟೀ ಆ್ಯಕ್ಚುಲಿ ಟೀ, ಕಾಫಿ ಅಪರೂಪ. ಟೀಗೆ ಯಾವಾಗಲೂ ಸ್ನ್ಯಾಕ್ಸ್ ಇರುತ್ತೆ, ಅದು ಇದು ಏನಾದರೂ ತಿನ್ನೋಕ್ಕೆ ತಿನ್ಕೊಂಡ್ಬಿಡ್ತೀವಿ. ಆಮೇಲೆ ತಿಂಡಿ ರೆಡಿ ಮಾಡಿರ್ತಾರೆ ಅಮ್ಮ. ಆಲ್ಮೋಸ್ಟ್ ಜಾಸ್ತಿ ರೊಟ್ಟಿ. ನಿಮಗೆ ಒಲೆ ಎಲ್ಲ ಗೊತ್ತಾ? ಬನ್ನಿ, ನಿಮಗೆ ನಾನು ಒಲೆ ಎಲ್ಲ ತೋರಿಸ್ತೀನಿ. ನಮ್ದು ಆ್ಯಕ್ಚುಲಿ ಕಿಚನ್ ಬಂದು ತುಂಬ ಪುಟಾಣಿ. ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ದೀವಿ. ಟಡಾ, ಇದೇ ಒಲೆ. ಇದನ್ನು ಒಲೆ ತೋಳು ಅಂತೀವಿ, ಇದನ್ನು ಕೊಳ್ಪೆ ಅಂತೀವಿ. ಇದು ಏನು ಮಾಡುತ್ತೆ ಅಂದರೆ ನೋಡಿ ತೋರಿಸ್ತೀನಿ. ಹೇಗೆ ಅದನ್ನ ಊದಿದ್ರೆ ಇದಾಗುತ್ತೆ. ಇದು ರೊಟ್ಟಿ ಹಂಚು, ಇದು ಮಗ್ಚಾಕೋದು. ಇವನು ಮಗ್ಚಾಕೋದು ನಿಮಗೆ ಗೊತ್ತಾ? ಮಗ್ಚಾಕೋದಂದ್ರೆ ಇದ್ರಲ್ಲಿ ಹಿಂಗೆ ತೆಗೆದು ಹಿಂಗೆ ಹಾಕೋದು, ಮಗ್ಚಾಕೋದು.
ಕೈಯಲ್ಲಿ ಕೆಲವ್ರು ಮಾಡ್ತಾರಲ್ವಾ, ಅಷ್ಟೆಲ್ಲ ಶಕ್ತಿ ನನಗಿಲ್ಲ, ಅಷ್ಟೆಲ್ಲ ಬಿಸಿ ತಡ್ಕೊಳ್ಳೋದೆ. ನಮ್ಮಮ್ಮ ಕೈಯೆಲ್ಲ ಹಿಂಗೆ ಮಾಡ್ತಾರೆ ನೋಡಿ, ಹಿಂಗಾಗ್ಬಿಡುತ್ತೆ, ನನಗೆ ಶಾಕ್ ಆಗುತ್ತೆ. ನಾವು ಇದ್ರಲ್ಲಿ ಮಗ್ಚಾಕ್ತೀವಿ, ಅಷ್ಟೇ ವ್ಯತ್ಯಾಸ. ಹೆಂಗೆ ನಾವು ಎಸ್ ಫೈನಲಿ ನಾನು ರೂಮ್ ಟೂರ್ ವಿಡಿಯೋನ ತೋರಿಸಿದ್ದೀನಿ. ಅದ್ರ ಜೊತೆಗೆ ಒಲೆ ಅಂದ್ರೇನು, ಕೊಳ್ಪೆ ಅಂದ್ರೇನು ಅಂತ ಹೇಳ್ಕೊಟ್ಟಿದ್ದೀನಿ. ಲೈಕ್ ಮಾಡೋದನ್ನ ಮರಿಬೇಡಿ ಇಷ್ಟ ಆಗಿದ್ರೆ. ಅದ್ರ ಜೊತೆಗೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಯಾರಿಗೆಲ್ಲ ಕೊಳ್ಪೆ ಮತ್ತು ಒಲೆ ಮುಂಚೆನೇ ಯಾರಿಗೆಲ್ಲ ಗೊತ್ತಿತ್ತು ಅವ್ರು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸ್, ಹೆಲ್ತ್ ಟಿಪ್ಸ್, ಹಾಗೆಯೇ ಈ ಥರ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್.